ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಗೆ ಪ್ರತಿರೋಧವಾಗಿ ಅದನ್ನ ವಿರೋಧಿಸಿ ಭಾರತ ಯುದ್ಧವನ್ನ ಮಾಡಬೇಕು, ಯುದ್ಧವನ್ನ ಮಾಡಬಾರ್ದು, ಯುದ್ಧವನ್ನ ಮಾಡಿದ್ರೆ ಅದೆಷ್ಟು ಆರ್ಥಿಕ ಪರಿಸ್ಥಿತಿ ಭಾರತಕ್ಕೆ ಉಂಟಾಗುತ್ತೆ, ಎಷ್ಟು ನಷ್ಟ ಉಂಟಾಗುತ್ತೆ, ಅಥವಾ ಪಾಕಿಸ್ತಾನಕ್ಕೆ ಎಷ್ಟು ನಷ್ಟ ಉಂಟಾಗುತ್ತೆ, ಈ ಒಂದು ಜನಸಾಮಾನ್ಯರಿಗೆ ಈ ಒಂದು ಯುದ್ಧ ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಹೇಳಿ. ಸರ್ ನಿಮ್ಮ ಹೆಸರು? ಪುಟ್ಟಸ್ವಾಮಿಗೌಡ ಅಂತ. ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ಪೂರ್ಣ ಪ್ರಮಾಣದ ಯುದ್ಧವನ್ನ ಮಾಡುತ್ತಾ? ಅದು ನಾವು ಯಾವುದೇ ವಿಷಯದಲ್ಲಿ ನಾವು ಹೇಳೋದಕ್ಕಾಗಲ್ಲ. ಅದು ಜವಾಬ್ದಾರಿ ವಿಷಯ, ದೇಶದ ವಿಷಯ. ಅದು ದೇಶದ ವಿಷಯ ತಗೊಂಡ್ರೆ ನಾವು ಅದಕ್ಕೆ ಜೈ ಅಂತೀವಿ. ಆದರೆ ಜವಾಬ್ದಾರಿ ಇರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೆ ಅವ್ರಿಗೆ ಆ ಜವಾಬ್ದಾರಿ ಇರಲಿಲ್ಲ. ಅದು ಅಂಥ ಪ್ಲೇಸಲ್ಲಿ ಸೆಕ್ಯೂರಿಟಿಗಳನ್ನ ಹಾಕಬೇಕಾಗಿತ್ತು, ಅವ್ರು ಹಾಕಿಲ್ಲ. ಅದು ಅವರ ಬೇಜವಾಬ್ದಾರಿ. ಯುದ್ಧ ಮಾಡೋದು ಬಿಡೋದು ದೇಶ ಡಿಸೈಡ್ ಮಾಡ್ತದೆ. ಅದರಲ್ಲಿ ಪಾರ್ಟಿಗಳಿದೆ, ಆ ಪಾರ್ಟಿಗಳು ಮೂರು ಸೇರ್ಕೊಂಡು ಡಿಸೈಡ್ ಮಾಡೋವಂಥದ್ದು. ನಮ್ಮ ವೈಯಕ್ತಿಕ ಅಭಿಪ್ರಾಯ ಈ ಥರನೇ ಆದರೆ ಮಾಡೋದೇ ಉತ್ತಮ. ಯುದ್ಧನೇ ಬೇಕಾ ಅಥವಾ ಬೇರೆ ರೀತಿಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದ್ರು ಓಕೆನಾ? ಅಲ್ಲ, ಅದು ಇವಾಗ ನೀವು ಹೇಳೋದ್ರಲ್ಲಿ ಉತ್ತಮವಾದ ಪ್ರಶ್ನೆ. ಯುದ್ಧನೇ ಬೇಕಾಗಿಲ್ಲ, ಬೇರೆ ರೀತಿಯೂ ಅವ್ರಿಗೆ ಬುದ್ಧಿ ಕಲಿಸ್ಬೋದು. ಈಗ ಮತ್ತೆ ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತೆ ಅಂತ ಅನ್ಸುತ್ತಾ ನಿಮಗೆ? ಅದು ನಮಗೆ ಐಡಿಯಾ ಇಲ್ಲ. ಹೆಂಗಾದ್ರೂ ಓಕೆ. ಈಗ ಪಹಲ್ಗಾಮ್ ದಾಳಿಯಲ್ಲಿ ಏನು ಉಗ್ರರು ದಾಳಿ ಮಾಡಿದ್ದಾರೆ, ಒಂದಿಷ್ಟು ಜನ ಟೂರಿಸ್ಟ್ ಸಾವನ್ನಪ್ಪಿದ್ದಾರೆ. ಸೊ ಇದ್ರ ಬಗ್ಗೆ ಏನು? ಅಲ್ಲ, ಅದ್ರ ಬಗ್ಗೆ ನಾವು ಆ ವಿಷಯದಲ್ಲಿ ಮೌನವಾಗಿ ಆಚರಣೆ ಮಾಡಬೇಕು. ಆಗಿರೋ ಅನಾಹುತಗಳಿಗೆ ಅವರು ಸರ್ಕಾರದಿಂದ ಬೇರೆ ಏನೂ ಕೊಡೋಲ್ಲ, ಪರಿಹಾರ ಒಂದೇ ಅವ್ರ ಕೈಲಿ ಆಗೋದು. ಕಳ್ಕೊಂಡಿರೋ ಅವ್ರು ಅನುಭವಿಸೋದು, ಅವರೇ ಅನುಭವಿಸೋದು. ಅದಕ್ಕೆ ಸರ್ಕಾರ ಬೇರೆ ಮುಂದಕ್ಕಾಗುವಂಥ ವ್ಯವಸ್ಥೆಗಳನ್ನ ಮುಂದಾಲೋಚನೆಯಲ್ಲಿ ಯೋಚನೆ ಮಾಡಿ. ಈಗ ಜಮ್ಮು ಕಾಶ್ಮೀರದಲ್ಲಿ ಯಾವ ಕಡೆ ಪ್ರವಾಸೋದ್ಯಮ ಬಿದ್ದು ಹೋಯ್ತಲ್ಲ ಸರ್, ಹಿಂಗೆ ಮಾಡೋದು? ಅಲ್ಲ, ಅದು ಅವರು ತಿಳ್ಕೊಬೇಕು. ಅನ್ನ ಇಲ್ಲಿಂದ ಹೋದವ್ರು ಅನ್ನ ಅವರು ಕೊಡ್ತಾರೆ, ಇವ್ರಿಗೇನು ಅನ್ನ ಕೊಡಲ್ಲ. ಅದನ್ನು ಅವ್ರು ತಿಳ್ಕೊಬೇಕು. ಪ್ರವಾಸಿಗರು ಬರೋದು ಒಂದು ಜನರಲ್ ಆಗಿ ಯೋಚನೆ ಮಾಡಬೇಕಾದ್ರೆ ಆ ಜಾಗನೆಲ್ಲ ಉತ್ತಮವಾಗಿ ಆಗ್ತದೆ, ಜನಕ್ಕೆ ತಿಳುವಳಿಕೆಗಳು ಸಿಗ್ತದೆ. ಬೇರೆ ಬೇರೆ ಲ್ಯಾಂಗ್ವೇಜ್ ಜನಗಳು, ಬೇರೆ ಬೇರೆ ಜನಗಳು ಬರ್ತಾರೆ. ಆ ಅನುಭವ ಅವ್ರಿಗೂ ಸಿಗ್ತಿತ್ತು. ಅವ್ರಿಗೆ ಆ ಯೋಗ್ಯತೆ ಇಲ್ದಿರೋದ್ರಿಂದ ಅವರ ಸಣ್ಣತನದಲ್ಲೇ ಅವ್ರು ನಡ್ಕೊಂಡಿದ್ದಾರೆ. ಪಾಕಿಸ್ತಾನದ ಈ ಒಂದು ದಾಳಿಗೆ ಏನು ಹೇಳ್ತೀರಾ? ಅಲ್ಲ, ಅದು ದಾಳಿಗೆ ಯಾರು ಹೇಳೋದಲ್ಲ, ಎಲ್ಲರೂ ಅದನ್ನು ಒಪ್ಕೊಳ್ಳೋದಿಲ್ಲ. ಅದನ್ನು ಕೆಟ್ಟದಾಗೆ ಯೋಚನೆ ಮಾಡ್ತಾರೆ. ಅವ್ರು ಮಾಡಿದ್ದು ಮೊದಲನೇದಾಗಿ ಅವ್ರ ಮನುಷ್ಯರಂತೂ ಅಲ್ಲ, ತಪ್ಪು ಅವ್ರು ಮಾಡ್ತಿರೋದು. ಅವ್ರು ಒಬ್ಬರು ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಬೇರೆಯವರು ಕಷ್ಟಜೀವಿಗಳು ಇದ್ದಾರೆ ಅದರಲ್ಲಿ. ಅವ್ರು ಯಾರು ಮನಸ್ಸಿಗೆ ತೊಗೊಂಡಿಲ್ಲ. ಅವ್ರದ್ದೇ ಆದ ಅವರ ಯೋಚನೆಯಲ್ಲಿ ಅವ್ರು ಮಾಡಿದ್ದಾರೆ, ಕೆಟ್ಟತನವಾಗಿ ಮಾಡಿದ್ದಾರೆ. ಇದು ಯಾರೂ ಒಪ್ಪೋದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಭಾರತ ಪಾಕಿಸ್ತಾನ ಯುದ್ಧದ ಮಾತುಕತೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಹಲವರ ಮನಸ್ಸಿನಲ್ಲಿ ಇದು ಓಡಾಡ್ತಾ ಇದೆ. ನಿಮಗೇನು ಅನಿಸುತ್ತೆ ಸರ್? ಮೊನ್ನೆ ಇದು ಟೆರರಿಸ್ಟ್ ಅಟ್ಯಾಕ್ನಲ್ಲಿ 27 ಜನ ಸತ್ತಿದಾರಲ್ಲ, ಅವ್ರ ಬಗ್ಗೆ ನಮಗೆ ತುಂಬ ದುಃಖ ಆಗ್ತಿದೆ. ದೇವರು ಅವ್ರಿಗೆ ಇದರಿಂದ ಹೊರಗಡೆ ಬರೋದಕ್ಕೆ ಶಕ್ತಿ ಕೊಡಲಿ ಅಂತ ನಾವು ಕೇಳ್ಕೊತೀವಿ ಮೊದಲನೇದಾಗಿ. ಎರಡನೇದಾಗಿ ಅಲ್ಲಿ ಅಷ್ಟು ಜನ ಪ್ರವಾಸಿಗರು ಇರಬೇಕಾದ್ರೆ ಒಂದು ಸೆಕ್ಯೂರಿಟಿ ಮಿಲಿಟ್ರಿ ಟ್ರೂಪ್ ನಿಲ್ಲಿಸಿದರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಅದು ಯಾಕೆ ಮಾಡಲಿಲ್ಲ ಅಂತ ಕೇಳಲಿಲ್ಲ ನಮಗೆ. ಅಲ್ಲ, ಗೊತ್ತಾಗ್ತಿಲ್ಲ. ಅದು ಮಾಡಬೇಕಾಯಿತು. ಕೇಂದ್ರ ಸರ್ಕಾರ ಒಪ್ಕೊಂಡಿದೆಯಲ್ಲ ಸರ್, ಭದ್ರತಾ ಲೋಪ ಇದೆ. ಹೌದು, ಭದ್ರತಾ ಲೋಪ ಇಲ್ಲ ಅಂತ ಕೇಂದ್ರ ಸರ್ಕಾರ ಒಪ್ಕೊಂಡಿದ್ಯಾ. ಸೊ ಇದಾದಮೇಲೆ ಏನು ಮಾಡಬೇಕಾಗುತ್ತೆ, ಇದು ಪಾಕಿಸ್ತಾನ ಪ್ರಾಯೋಜಕ ಅಂತಲೂ ಕೂಡ ಬರ್ತಿರೋದ್ರಿಂದ ಅಗತ್ಯ ಬಿದ್ದರೆ ಯುದ್ಧ ಮಾಡಲಿ, ಅದಕ್ಕೇನು ತೊಂದರೆ ಇಲ್ಲ. ಯಾಕೆಂದರೆ ಇದು ಎಷ್ಟು ದಿವಸ ಅಂತ ಒಂದು ಪ್ರತಿ ಸಲನೂ ಅದೇ ಮಾಡ್ತಿರ್ತಾರಲ್ಲ. ನೆಸೆಸಿಟಿ ಇದ್ದರೆ ಕೇಂದ್ರ ಸರ್ಕಾರ ಅದನ್ನು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಎಲ್ಲ ಪಾರ್ಟಿಯವರು ಅದೇ ಹೇಳಿದ್ದಾರೆ. ಏನು, ನೀವು ಸದ್ಯಕ್ಕೆ ಯಾವ ರೀತಿ ಮಿಲಿಟ್ರಿ ಆ್ಯಕ್ಷನ್ ಕ್ರಮ ಕೈಗೊಳ್ತೀರೋ ಅದಕ್ಕೆ ನಮ್ಮದು ಸಪೋರ್ಟ್ ಇದೆ ಅಂತ ಆಲ್ ಪಾರ್ಟಿ ಮತ್ತು ಜನಗಳು ಅದೇ ಹೇಳ್ತಾವ್ರು. ಸರ್, ನನ್ನ ಪ್ರಶ್ನೆ ಏನು ಅಂತಂದರೆ, ಭಾರತ ಪಾಕಿಸ್ತಾನ ಯುದ್ಧ ಅದು ಮಾಡಿದ್ರೆ ಅದು ಏನೆಲ್ಲ ಪರಿಣಾಮವನ್ನು ಅನುಭವಿಸ್ಬೋದು? ಪಾಕಿಸ್ತಾನಕ್ಕೂ ನಷ್ಟ ಆಗುತ್ತೆ ಸರ್, ಹಂಗಂತ ಯುದ್ಧ ಮಾಡಿದ್ರೆ ಭಾರತಕ್ಕೂ ನಷ್ಟ ಆಗುತ್ತೆ ಸರ್? ಹೌದು, ನಷ್ಟ ಆಗುತ್ತೆ ಅಂದರೆ ಈಗ ಆರ್ಥಿಕ ನಷ್ಟ ಆಗೇ ಆಗುತ್ತೆ. ಇದ್ದಾದಮೇಲೆ ಇದು ನಷ್ಟ ಆಗಬಾರ್ದು ಅಂದರೆ ನೀವು ಇಲ್ಲ ಮಿಲಿಟ್ರಿ ಫೋರ್ಸಲ್ಲಿ ಆ್ಯಕ್ಷನ್ ಮಾಡಿ, ಇಲ್ಲ ಅಂದರೆ ಅವ್ರ ಜೊತೆ ಮಾತುಕತೆ ಮಾಡಿ, ಒಂದು 3-4 ಕಂಟ್ರೀಸ್ನ ಮೇಯ್ನ್ ಕಂಟ್ರೀಸ್ನ ಇಟ್ಕೊಂಡು ಮಾತುಕತೆ ಮಾಡಿ ಪರಿಹಾರ ಕಂಡುಕೊಳ್ಳಿ. ಹಾಗಾದರೆ ಯುದ್ಧ ಒಂದೇ ಪರಿಹಾರನ, ಬೇರೆ ಪರಿಹಾರ ಇದೆಯಾ? ಯುದ್ಧ ಅಥವಾ ಅವ್ರ ಜೊತೆ ಮಾತುಕತೆ ಮಾಡಿಕೊಂಡು ಪರಿಹಾರ ಕಂಡುಹಿಡ್ಕೊಳ್ಳೋದು. ಪುಲ್ವಾಮಾ ದಾಳಿ ಆಯಿತು, ಆಗಲೂ ಕೂಡ ಭಾರತ ಒಂದು ಮಟ್ಟಿಗೆ ಸಹಿಸ್ಕೊಂಡಿದೆ. ಇವಾಗ ಪಹಲ್ಗಾಮ್ ದಾಳಿ ಆಗಿದೆ. ಸೊ ಪಹಲ್ಗಾಮ್ ದಾಳಿ ಆದ ನಂತರ ಭಾರತ ಏನೇನು ರಫ್ತು ಮಾಡ್ತಾ ಇತ್ತು ಅದನ್ನೆಲ್ಲವನ್ನೂ ಕೂಡ ಪಾಕಿಸ್ತಾನಕ್ಕೆ ಸ್ಟಾಪ್ ಮಾಡಿದೆ. ಪಾಕಿಸ್ತಾನದಿಂದ ಬರ್ತಿದ್ದಂಥ ಡ್ರೈ ಫ್ರೂಟ್ಸ್ಗಳು ಸ್ಟಾಪ್ ಆಗಿದೆ. ಸೊ ಇದೆಲ್ಲ ಎಲ್ಲಿ ಹೊಡೆತ ಬೀಳ್ತಿದೆ? ಹೊಡೆತ ಅಂದರೆ ನಮಗೂ ಅವ್ರಿಗೆ ಇಬ್ಬರಿಗೂ ಹೊಡೆತ ಬೀಳುತ್ತೆ. ಅದು ಆರ್ಥಿಕವಾಗಿ
ಬಟ್ ಇದಕ್ಕೆ ಏನೋ ಒಂದು ಸೊಲ್ಯೂಷನ್ ಸಿಗಬೇಕಲ್ಲ. ಇಲ್ಲಾಂದರೆ ಇನ್ನೊಂದು 3 ತಿಂಗಳಿಗೆ ಇನ್ನೊಂದು ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ. ಅದಕ್ಕೆ ಏನು ಅಂದರೆ ಎರಡೇ ಆಯ್ಕೆ ಇರೋದು ನಿಮಗೆ. ಒಂದು ಯುದ್ಧ ಮಾಡಬೇಕು, ಇಲ್ಲ ಅಂದರೆ ಒಂದು ಮೇಜರ್ ಇಂಟರ್ನ್ಯಾಷನಲ್ ಕಂಟ್ರೀಸ್ನ ಕೂಡಿಸ್ಕೊಂಡು ಮಾತುಕತೆ ಆಡ್ಬಿಟ್ಟು ಸಾಲ್ವ್ ಮಾಡ್ಕೋಬೇಕು. ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ಟರ್ಕಿ ವಿಮಾನ ಬಂದು ನಿಂತಿದೆ ಅಂದ್ರೆ ಪಾಕಿಸ್ತಾನ ನಾನು ಯುದ್ಧಕ್ಕೆ ರೆಡಿ ಅಂತ ಹೇಳ್ತಾ ಇದೆ. ಅಲ್ಲ, ಏನಾಗ್ಬಿಡುತ್ತೆ ಅಂದರೆ ಕೆಲವು ಕಂಟ್ರೀಸ್ ಅವ್ರಿಗೂ ಸಪೋರ್ಟ್ ಮಾಡ್ತಾರೆ, ಕೆಲವು ನಮಗೂ ಸಪೋರ್ಟ್ ಮಾಡ್ತಾರೆ. ಅದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ನಾವು ಯುದ್ಧ ಮಾಡಬೇಕು, ಅವ್ರ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಅವ್ರು ಯುದ್ಧ ಮಾಡ್ತಾರೆ. ಅಣ್ವಸ್ತ್ರ ಇದೆ ಸರ್, ಪಾಕಿಸ್ತಾನ ಹೇಳ್ತಾ ಇದೆ ಅಣ್ವಸ್ತ್ರ ಭಾರತಕ್ಕೆ. ಅಣ್ವಸ್ತ್ರ ಇದೆ, ಆದರೂ ಕೂಡ ಈಗ ಹೆಂಗೆ ನೀವು ಸಾಲ್ವ್ ಆಗಬೇಕಲ್ಲ ಪ್ರಾಬ್ಲಮ್ಮು. ಸಾಲ್ವ್ ಆಗಬೇಕು ಅಂದರೆ ಎರಡೇ ವಿಧಾನ ಇರೋದು ನಿಮಗೆ. ಒಂದು ಯುದ್ಧ ಮಾಡಬೇಕು, ಇಲ್ಲ ಅಂದರೆ ಮೇಜರ್ ಮೇಯ್ನ್ ಕಂಟ್ರೀಸ್ ಇದಾರಲ್ಲ ಅವ್ರನ್ನ ಇಟ್ಕೊಂಡು ಪಾಕಿಸ್ತಾನ ಮಾತಾಡಿಸ್ಬಿಟ್ಟು ಇದು ಸಾಲ್ವ್ ಮಾಡಬೇಕು. ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಇದ್ದಾರೆ ಅನ್ನೋದು ಗೊತ್ತಿದೆ ನಿಮಗೆ, ಅವರನ್ನ ಪೋಷಣೆ ಮಾಡ್ತಿದೆ ಪಾಕಿಸ್ತಾನ ಅನ್ನೋದು ಗೊತ್ತಿದೆ. ಸೊ ರಕ್ಷಣಾ ಸಚಿವರೇ ಹೇಳ್ಬಿಟ್ಟಿದ್ದಾರಲ್ಲ, 30 ವರ್ಷದಿಂದನೂ ಕೂಡ ನಮಗೆ ಈ ವಿಷಯದಲ್ಲಿ ಯುರೋಪ್ ಮತ್ತು ಅಮೇರಿಕಾಯಿಂದ ಫೈನಾನ್ಸ್ ಬರ್ತಿತ್ತು ನಮಗೆ ಅಂತ ಹೇಳಿದ್ದಾರೆ. ಅವ್ರು ಒಪ್ಕೊಂಡಿದ್ದಾರೆ. ಇದು ಸೀಕ್ರೆಟಾಗಿ ಏನಿಲ್ಲ, ಎಲ್ರಿಗೂ ಗೊತ್ತಿರೋ ವಿಚಾರ. ಅದಕ್ಕೆ ಏನು ಅಂದರೆ 2 ವಿಧಾನ ಇದೆ. ಇದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು. ಬಿಗಾರಿ ಪಾಕಿಸ್ತಾನದ ಹತ್ರ ಅಣ್ವಸ್ತ್ರ ಇದೆ ಅಂತ ಒಪ್ಕೊಳ್ತೀರಾ? ಇದ್ರೂ ಇರ್ಬೋದು, ನಾವು ಅದರಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಕಸ್ಮಾತ್ ನಾವು ಅಣ್ವಸ್ತ್ರ ಇಲ್ಲ ಅಂತ ಹೇಳ್ಬಿಡೋದು, ಆಮೇಲೆ ಅವ್ರು ಇದೆ ಅಂತ ಹಾಕ್ಬಿಟ್ರೆ ಅವಾಗ ನಾವು ಅದನ್ನು ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಏಕೆಂದರೆ ಅಣ್ವಸ್ತ್ರ ನೀವು ಅದನ್ನು ಡಿಸಿಷನ್ ತೊಗೊಬೇಕಾಗಿರೋ ಸರ್ಕಾರ. ಅಣ್ವಸ್ತ್ರ ಇದೆಯೋ ಇಲ್ವೋ ಅಂತ ನಿಮ್ಮ ಇಂಟೆಲಿಜೆನ್ಸ್ ಇದು ಮುಖಾಂತರ ಕಂಡುಹಿಡ್ಕೊಬೇಕು ನೀವು. ಸಾಮಾನ್ಯ ಜನಗಳಿಗೆ ಅದು ಗೊತ್ತಾಗಲ್ಲ. ಇವಾಗ ಜಮ್ಮು ಕಾಶ್ಮೀರ ಅಂತ ಬಂದ್ರೆ ಈಗ ಅಲ್ಲಿ ಪ್ರವಾಸಿಗರು ಜಾಸ್ತಿ ಹೋಗ್ತಾ ಇದ್ರು, ಓಕೆನಾ? ಅಲ್ಲಿ ಕಾನೂನುಗಳನ್ನ ತೆಗೆದ ಮೇಲೆ ಅಲ್ಲಿ ಜಾಸ್ತಿ ಜನ ಹೋಗ್ತಾ ಇದ್ರು ಟೂರಿಸ್ಟ್. ಈಗ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಟೂರಿಸ್ಟ್ ಅಲ್ಲಿ ಹೋಗ್ತಾ ಇಲ್ಲ, ಇದ್ದವರು ವಿಮಾನಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ. ಇದು ಭಾರತಕ್ಕೆ ಹೊಡ್ತಾ ಇಲ್ಲ. ಇವರು ಸೆಂಟ್ರಲ್ ಗೌರ್ಮೆಂಟು ಸೆಕ್ಯೂರಿಟಿ ಚೆನ್ನಾಗಿದೆ ಅಂದ್ಬಿಟ್ಟೆ ಇವರು ಟೂರಿಸ್ಟ್ಗಳು ಹೋಗ್ತಿದ್ದು. ಈ ಥರ ಸೆಕ್ಯೂರಿಟಿ ಲ್ಯಾಪ್ಸ್ ಆಗುತ್ತೆ ಅಂತ ಗೊತ್ತಿದ್ರೆ ಟೂರಿಸ್ಟ್ಗಳಿಗೆ ಹೋಗ್ತಿರ್ಲಿಲ್ಲ. ಈಗ ಹೋಗಿ ಸಿಕ್ಕಾಕೊಂಡ್ರೆ ಅಷ್ಟೇ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಸೆಕ್ಯೂರಿಟಿ ಇನ್ನಷ್ಟು ಟೈಟ್ ಮಾಡಬೇಕು. ಯುದ್ಧ ಮಾಡದೆ ಬೇರೆ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬಹುದಾ ಭಾರತ? ಬೇರೆ ರೀತಿಯಲ್ಲಿ ಏನಿದೆ ನಿಮ್ಗೆ ಏನು ಅಂದರೆ, ಈಗ ಪಾಕಿಸ್ತಾನಕ್ಕೂ ಇವಾಗ ನಾವು ಕೆಲವೊಂದು ಬ್ಯಾನ್ ಮಾಡಿದ್ರೆ ಅವರು ಚೈನಾಯಿಂದ ತರಿಸ್ಕೊಂಡ್ಬಿಡ್ತಾರೆ. ಅದು ಅಷ್ಟು ಯೂಸ್ ಆಗಲ್ಲ. ಅವ್ರಿಗೆ ಯುದ್ಧ ಮಾಡಬೇಕು, ಇಲ್ಲ ಅವ್ರನ್ನ ಎಲ್ಲ ಒಂದು 3-4 ಕಂಟ್ರಿನ ಇಟ್ಕೊಂಡು ಮಾತುಕತೆಗೆ ಅವ್ರನ್ನ ಬಗ್ಗಿಸ್ಕೊಬೇಕಷ್ಟೆ. ನಿಮಗೆ ಯುದ್ಧ ಮಾಡಬೇಕಾ ಭಾರತ ಅಥವಾ ಬೇಡವಾ? ಮೊದಲು ಮಾಡಿದವ್ರ ಹಾಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾ? ಏನು ಸರ್ಜಿಕಲ್ ಸ್ಟ್ರೈಕಿಂದ ಏನು ಯೂಸ್ ಆಗಲ್ಲ. ಅವಾಗ ಪುಲ್ವಾಮಾ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ಮೇಲೆ ಏನು ಯೂಸ್ ಆಯಿತು? ಈಗ ತಿರ್ಗಾ ಮಾಡಿದ್ರಲ್ಲ ಅವರು. ಮಾಡಿದ್ರೆ ಕರೆಕ್ಟಾಗಿ ಯುದ್ಧ ಮಾಡಬೇಕು, ಇಲ್ಲ ಅಂದರೆ ಮಾತುಕತೆಗೆ ಹೋಗ್ಬೇಕಷ್ಟೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು ಗೊತ್ತಾಗಿದೆ? ಸುರೇಶ್. ಓಕೆ. ಭಾರತ ಪಾಕಿಸ್ತಾನ ಯುದ್ಧದ ಭೀತಿ ಎಲ್ಲ ಕಡೆಗೂ ಕಾಣಿಸ್ತಾ ಇದೆ. ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ ಯುದ್ಧ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ. ನಮ್ಮ ಫ್ರೀಡಮ್ ಟಿವಿಯ ಚರ್ಚೆನೂ ಕೂಡ ಅದೇ, ಯುದ್ಧ ಮಾಡಬೇಕು ಮಾಡಬಾರ್ದು ಅಂತ. ಅದ್ರ ಬಗ್ಗೆ ನೀವೇನು ಹೇಳಿ? ಚರ್ಚೆ ಆಗ್ತಿರೋದು ಮಾಧ್ಯಮಗಳಲ್ಲಿ. ಮಾಡಬೇಕಾದವ್ರು ಹೇಳ್ತಾ ಇಲ್ಲ, ಯಾರು ಅದನ್ನು ಮಾಡಬೇಕು ಅವರು ಹೇಳ್ತಾ ಇಲ್ಲ. ಮಾಧ್ಯಮದಲ್ಲಿ ಜಾಸ್ತಿ ಆಗ್ತಾ ಇದೆ ಅಷ್ಟೇ. ನಾ ಕೇಳ್ದಾಗೆ ಯಾವುದೇ ರಾಜಕಾರಣಿ ವ್ಯಕ್ತಿಯೂ ಕೂಡ ಯುದ್ಧ ಬೇಕು ಅಂತ ಹೇಳಿಲ್ಲ. ಅದನ್ನೇ ಮಾಧ್ಯಮಗಳಲ್ಲೇ ಜಾಸ್ತಿ ಆಗ್ತಾ ಇದೆ, ಅದಾಗ್ತಾ ಇಲ್ಲ. ಬಟ್ ಯುದ್ಧ ಅಂದರೆ ಅದು ಲಾಸ್ಟ್ ರೆಸಾರ್ಟು. ಅದಕ್ಕೆ ಮುಂಚೆ ಏನೇನು ಕ್ರಮ ತಗೋಬೇಕು ಅದನ್ನು ಮಾಡಬೇಕು. ಈಗ ಆಗಿ 9 ದಿವಸ ಆಯಿತು. ಅವ್ರಿಗೂ ಬಾರ್ಡ್ರಿಗೂ ಪಹಲ್ಗಾಮ್ಗೂ ತುಂಬ ದೂರ ಇದೆ. ಮಿನಿಮಮ್ ಅವ್ರು ಬರೋದಕ್ಕೆ ಒಂದು 10ರಿಂದ 15 ದಿವಸ ಬೇಕು. ಅವ್ರು ವಾಪಸ್ ಹೋಗೋಕ್ಕೂ ಅಷ್ಟೇ ಬೇಕು ಅವರಿಗೆ. ಮೊದಲು ಅವ್ರನ್ನ ಹಿಡೀರಿ, ಅವ್ರನ್ನ ಶೂಟ್ ಮಾಡಿ. ಅದನ್ನೇ ಮಾಡಿಲ್ಲ ನೀವು. ಬರೀ ಯಾರ್ದೋ ಹಳೆ ಮನೆಗಳು ಇದು ಯಾವಲ್ಲೋ ಪಾಕಿಸ್ತಾನಕ್ಕೆ 4 ವರ್ಷದಿಂದ 5 ವರ್ಷದಿಂದ ಓಡೋಗಿದ್ರು ಅವರು. ಅವ್ರ ಖಾಲಿ ಮನೆ ಇತ್ತು, ಬ್ಲಾಸ್ಟ್ ಮಾಡಿದ್ದೀರಾ. ಇವ್ರನ್ನ ಶೂಟ್ ಮಾಡಿದ್ರೆ ಆವಾಗ ಅವ್ರ ನ್ಯಾಯ ಸಿಗುತ್ತೆ. ಸತ್ತೋರು ನ್ಯಾಯ ಸಿಗೋದು ಯಾವಾಗ ಅಂದರೆ ಯಾರು ಶೂಟ್ ಮಾಡಿದ್ರು ಅವ್ರನ್ನ ಶೂಟ್ ಮಾಡಬೇಕು ನೀವು. ಅದನ್ನು ಮಾಡಬೇಕು, ಇಂಪಾರ್ಟೆಂಟು. ಆಮೇಲೆ ಎಲ್ಲ ಕಡೆನೂ ಸೆಕ್ಯೂರಿಟಿ ಇದು ಮಾಡಬೇಕು. ಆ ಕಂಗನಾ ರಾವಟ್ಗೆ ನೀವು ಜಡ್ ಸೆಕ್ಯೂರಿಟಿ ಕೊಡ್ತೀರಿ. ಒಬ್ಬ ಟೂರಿಸ್ಟ್ಗಳಿಗೆ 2000 ಜನ ಸೇರುವಂಥ ಜಾಗ ಅದು. ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಹೆಸರಿದೆ. ಅಂಥ ಜಾಗದಲ್ಲಿ ಒಬ್ಬ ಮಿಲಿಟ್ರಿ ಬೇಡ, ಒಬ್ಬ ಪೊಲೀಸ್ ಇಲ್ಲ ಅಂತಂದ್ರೆ ಏನರ್ಥ? ಅದು ನಿಮ್ಮ ಪ್ರಕಾರ ಕೇಂದ್ರ ಸರ್ಕಾರದ ಭದ್ರತೆಯೇ ಇದಕ್ಕೆ ಕಾರಣ? ಅವರೇ ಹೊಣೆ. ಇಷ್ಟೆಲ್ಲ ಆಗ್ತಾ ಇದೆ, ಮಾಡ್ತಾ ಇದೆ. ಈಗ ಮೊನ್ನೆ ವರ್ಕ್ಸ್ ಎಲ್ಲ ಬಂದಿದೆ, ಅದಾದಮೇಲೆ ಅವ್ರಿಗೂ ಇದಾಗಿರುತ್ತೆ. ಅದೆಲ್ಲ ಹುಷಾರಾಗಿರ್ಬೇಕಾಗಿತ್ತು ಇವರು.
ಕೇರ್ಫುಲ್ ಆಗಿರ್ಬೇಕಾಗಿತ್ತು. ಈಗ ಯುದ್ಧನೇ ಬೇಕಾ ಅಥವಾ ಯುದ್ಧಕ್ಕಿಂತ ಜಾಸ್ತಿಯಾಗಿ ಅವರಿಗೆ ಬುದ್ಧಿ ಕಲಿಸೋದು ಮುಖ್ಯ? ಬುದ್ಧಿ ಕಲಿಸೋದು ಮುಖ್ಯ, ತುಂಬ ಸ್ಟ್ರಿಕ್ಟ್ ಮಾಡಬೇಕು. ಆಮೇಲೆ ಹುಡುಕಿ ಅವ್ರನ್ನ ಯುದ್ಧ ಅಂದರೆ ಇಡೀ ಪಾಕಿಸ್ತಾನದ ಮೇಲೆ ಮಾಡಬೇಕಾಗುತ್ತೆ. ನಮಗೆ ಮಾಡ್ತಿರೋದು ಟೆರರಿಸ್ಟ್ಗಳು, ಅವರನ್ನು ಹುಡುಕಿ ಟೆರರಿಸ್ಟ್ ಮಾತೆ ಹೇಗೆ ಬರ್ತಿದೆ, ಪಾಕಿಸ್ತಾನದವರು ಕೂಡ ಒಪ್ಕೊಂಡಿದ್ದಾರೆ ಏನು ಅದು ಏನ್ ಭಯೋತ್ಪಾದಕರನ್ನ ಇದ್ದಾರೆ ಅನ್ನುವಂಥದ್ದನ್ನ ಮಾತಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಭಯೋತ್ಪಾದಕರನ್ನೇ ಹುಡುಕಿ ಅವ್ರ ನೆಲೆಗಳು ಮೊನ್ನೆ ಹೆಂಗೆ ಸಿಕ್ತು ನೆಲೆಗಳು ಇವರಿಗೆ, ಮನೆಗಳನ್ನೆಲ್ಲ 7-8 ಮನೆ ಹೊಡೆದಾಕಿದ್ರಲ್ವ, ಹಂಗೆ ಅವ್ರು ಇರುತ್ತೆ, ಪ್ರತಿಯೊಂದು ಇರುತ್ತೆ, ಗೊತ್ತಿರುತ್ತೆ. ಅದನ್ನು ಮಾಡಿ ಅವ್ರು ಎಲ್ಲೆಲ್ಲವರೇ ಅವ್ರದನ್ನು ಕಿತ್ತಾಕ್ಬೇಕು ಫಸ್ಟು. ಅದೂ ಆಗಲಿಲ್ಲ ಮಾಡಲಿಲ್ಲ ಅಂದಾಗ ಕೊನೆ ಇದು ಲಾಸ್ಟ್ ರೆಸಾರ್ಟು ಯುದ್ಧ. ಓಕೆ. ಸೊ ಇನ್ನೊಂದು ವಿಚಾರ ಏನು, ಯುದ್ಧ ಮಾಡಬೇಕೋ ಅಥವಾ ಬೇಡವೋ, ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕೋ ಬೇಡವೋ? ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೋದು, ಅದನ್ನೇ ಅವರನ್ನ ಮೇಯ್ನ್ ಟೆರರಿಸ್ಟ್ಗಳನ್ನ ಮಟ್ಟ ಹಾಕಬೇಕು. ಆಮೇಲೆ ಅಲ್ಲಿ ಸೆಕ್ಯೂರಿಟಿ ಕೊಡಬೇಕು, ಜನಗಳಿಗೆ ಸೆಕ್ಯೂರಿಟಿ ಕೊಡಬೇಕು. ಕಾಶ್ಮೀರ ಏನೋ ಈ ಸಲ ಇಂಪ್ರೂವ್ ಆಗ್ತಾ ಇತ್ತು, ಮಾಡ್ತಿತ್ತು, ಜನ ಎಲ್ಲ ಹೋಗ್ತಾ ಇತ್ತು, ಯಾರು ಹೋಗ್ದಂಗೆ ಹೋಗಿದೆ. ಅಲ್ಲಿ ಅವ್ರಿಗೆ ಧೈರ್ಯ ಕೊಡಬೇಕು, ಹೋಗಿ ಮಾಡಿ ನಾವು ಇದೀವಿ ಅನ್ನೋದೊಂದು ಧೈರ್ಯ ಕೊಡಬೇಕು. ಸೊ ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಪಹಲ್ಗಾಮ್ನಲ್ಲಿ ನಡೆದಂಥದ್ದು? ತುಂಬ ದೂರ ಅಂತ ಆಗಬಾರ್ದಾಗಿತ್ತು, ಅದು ಖಂಡಿಸ್ತೀವಿ ನಾವು ಅದನ್ನೆಲ್ಲ. ಖಂಡಿಸ್ತೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ಹರೀಶ್ ಗೌಡ ಅಂತ. ಓಕೆ. ಪಾಕಿಸ್ತಾನ ಭಾರತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಭಾರತ ಯುದ್ಧವನ್ನ ಮಾಡಬೇಕು ಅನ್ನುವಂಥದ್ದು ಕೆಲವರ ವಾದ. ಸೊ ನಿಮಗೇನು ಅನ್ಸುತ್ತೆ? ನಮಗೇಂತ ಸದ್ಯಕ್ಕೆ ಈಗ ಪರಿಸ್ಥಿತಿ ಮಟ್ಟಿಗೆ ಯುದ್ಧ ಮಾಡೋದೇ ಒಳ್ಳೆಯದು. ಯಾಕೆಂದರೆ ಅವ್ರದ್ದು ನಮ್ಮ ಈ ದೇಶದ ಇತಿಹಾಸ ತಗೊಂಡ್ರೆ ಎವ್ರಿ ಟೈಮು ಅವ್ರದ್ದು ಬರೀ ಕಾಲು ಕೆರ್ಕೊಂಡು ಬರ್ತಾ ಇರ್ತಾರೆ. ಅವ್ರಿಗೇನೂ ಇಲ್ಲ, ಪುಕ್ಸಟ್ಟೆ ನಮ್ಮ ಮಕ್ಕಳವರು. ಬೇರೆ ಇದರಿಂದ ದೇಶದಿಂದ ಅವರು ತಿನ್ಕೊಂಡು ಆರಾಮಾಗಿ ಬರೀ ಯುದ್ಧದ ನೆಪದಲ್ಲಿ ಆ ದೇಶದ ಜನತೆನೂ ಹಾಳು ಮಾಡ್ತಾರೆ, ದೇಶದ ಆರ್ಥಿಕತೆನೂ ಹಾಳು ಮಾಡ್ತಾರೆ, ಸಾಮಾಜಿಕತೆನೂ ಹಾಳು ಮಾಡ್ತಾರೆ, ವಿದೇಶಾಂಗ ನೀತಿನೂ ಹಾಳು ಮಾಡ್ತಾರೆ. ಟೋಟಲಿ ಮಾರಕ ಅವರು. ಹಾಂ, ಇನ್ನೊಂದು ಸೈಡಲ್ಲಿ ಏನಾಗಿದೆ ಅಂದರೆ ನಮ್ಮ ದೇಶದಲ್ಲಿ ಇವತ್ತು ಅಂಥ ಸ್ವಿಟ್ಜರ್ಲೆಂಡ್ ಪ್ಲೇಸ್ಗಳಿಗೆ ಇವರು ಬೇರೆ ಕಡೆ ಎಲ್ಲ ಈ ಸಣ್ಣ ಪುಟ್ಟ ಫಿಲಮ್ ಆ್ಯಕ್ಟ್ರಿಗೆ ಕಂಗನಾ ರನೌತಂತೆ ಅವರಂತೆ ಇವರಂತೆ ಯಾರ್ಯಾರು ಅಂಥವ್ರಿಗೆಲ್ಲರಿಗೂ ಜೆಟ್ ಸೆಕ್ಯೂರಿಟಿ ಕೊಡ್ತಾರೆ. ಬಿಹಾರದಲ್ಲಿ ರೌಡಿಗಳಿಗೆ ಕೊಡ್ತಾರೆ, ಇವ್ರಿಗೆ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಅಂಥ ಜಾಗದಲ್ಲಿ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ. ಅದು ಕೇಂದ್ರ ಸರ್ಕಾರದ ತಪ್ಪು. ಈಗ ಕಾಶ್ಮೀರ ಅಂತಂದ್ರೆ ಮೊದಲು ಹೇಗಿತ್ತೋ ಭಯ, ಈಗ ಅದೇ ತರ ಭಯ ಬರ್ತಾ ಇದೆ. ಕಾಶ್ಮೀರ, ಜಮ್ಮು ಅಂತ ಅನಿಸ್ತಾ ಇದೆ. ಭಯ ಅನ್ನೋದು ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು 18-20 ವರ್ಷದಿಂದ ಏನೋ ಸುಧಾರಣೆ ಕಂಡಿತ್ತು. ಈಗ ಇದು ನೋಡ್ಬಿಟ್ಟು ಈಗ ನಮ್ಮಂಥವ್ರಿಗೆಲ್ಲ ಯಾಕಪ್ಪ ಹೋಗ್ಬೇಕು, ಯಾಕೆ ಹೋಗ್ಬೇಕು ಅಲ್ಲಿಗೆ? ಇಲ್ಲೇ ಎಲ್ಲರೂ ನಮ್ಮ ಮಡಿಕೇರಿ ಅಂಥ ಜಾಗದಲ್ಲೇ ನಾವು ಇಲ್ಲೇ ಸುತ್ತಾಡ್ಕೊಂಡು ಏನೋ ಮಾಡಬೇಕು ಅಂತಿದೆ. ಆದರೆ ದೇಶದ ಒಂದು ಸಮಗ್ರ ಒಂದು ಇದ್ರ ದೃಷ್ಟಿಯಿಂದ ಆ್ಯಕ್ಚುಲಿ ಅಲ್ಲಿ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿರೋದು ಕೇಂದ್ರ ಸರ್ಕಾರದ್ದು. ಆಮೇಲೆ ವಿರೋಧ ಪಕ್ಷಗಳು ಸಹ ಅವರಿಗೆ ಈಗ ಎಲ್ಲರೂ ದೇಶದ ಹಿತದೃಷ್ಟಿಯಿಂದ ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು. ಅದು ಸಪೋರ್ಟ್ ಮಾಡೋದು ತುಂಬ ಒಳ್ಳೆಯದು. ಮತ್ತು ಯುದ್ಧ ಮಾಡಬೇಕೋ ಬಿಡಬೇಕು ಅನ್ನೋದು ಸರ್ಕಾರ ಎಲ್ಲ. ಯುದ್ಧ ಬೇಕಾ ಅಥವಾ ಅದಕ್ಕಿಂತ ಜಾಸ್ತಿಯಾಗಿ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದು ಮುಖ್ಯವ? ಪಾಠ ಕಲಿಸ್ತಿದ್ರೆ ಯಾವ ರೀತಿ ಕಲಿಸ್ತೀರ ಅವ್ರಿಗೆ? ಈಗ ನೀರು ಬಿಡೋದ ತಡೆ ಹಿಡಿತಾ ಇದ್ದೀರಾ, ಅದು ಒಂದು ರೀತಿ ಇದು ಮಾಡ್ಬೋದು. ಅದು ಏನಪ್ಪ ಅಂದರೆ ಈ ನೇಚರ್ ಅಂತ ಇದೆಯಲ್ಲ, ನೇಚರ್ ಅನ್ನೋದನ್ನ ಕಟ್ ಹಾಕಬಾರ್ದು. ಅದು ಎಲ್ರಿಗೂ ಒಂದೇ, ಆ ಪಾಕಿಸ್ತಾನಗಳಿಗೂ ಒಂದೇ, ಇಂಡಿಯಾದವ್ರಿಗೂ ಒಂದೇ, ಇಡೀ ಪ್ರಪಂಚದ ಎಲ್ರಿಗೂ ಒಂದೇ. ಅಂಥ ವಿಚಾರದಲ್ಲಿ ಸ್ವಲ್ಪ ಅದು ಹ್ಯೂಮನ್ ಒಂದು ಜನಾಂಗದ ಬಗ್ಗೆ ಕ್ವಶನ್ ಬರ್ತದೆ, ಅವರ ಬದುಕದ ಬಗ್ಗೆ. ಆದರೆ ಎಸ್ಪೆಷಲಿ ಈ ಪಾಕಿಸ್ತಾನಿಗಳಿಗೆ ಮಾತ್ರ ಪಾಠ ಕಲಿಸ್ಬೇಕು. ಓಕೆ. ಈಗ ಪಾಕಿಸ್ತಾನ ಭಯೋತ್ಪಾದಕರನ್ನ ಬೆಳೆಸ್ತಿದೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತ. ಹೌದು. ಓಕೆನಾ? ಈಗ ಅವರು ಭಾರತವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಅವರು ಭಾರತ ಟಾರ್ಗೆಟ್ ಮಾಡೋ ಬದಲು ಅವ್ರನ್ನೇ ಟಾರ್ಗೆಟ್ ಮಾಡ್ಕೋತಾರೆ ಒಂಥರ. ಯಾಕೆಂದರೆ ವಿಶ್ವಸಂಸ್ಥೆ ಇವೆಲ್ಲ ಮಾತುಕತೆ ಎಲ್ಲ ನೋಡ್ತಾ ಇದ್ದಾಗ ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಒಂಥರ ಮಹಿಷಾಸುರ ಮರ್ದಿನಿ ಕತೆ ಕೇಳಿದಿರ ನಮ್ಮ ಇದರಲ್ಲಿ, ಆ ಥರ ಅವ್ರ ತಲೆ ಮೇಲೆ ಅವರೇ ಚಪ್ಪಡಿ ಕಲ್ಲೆ ಹಾಕತ್ತಾ ಇದ್ದಾರೆ. ಅಣ್ವಸ್ತ್ರ ಪ್ರಯೋಗವನ್ನ ಮಾಡ್ತೀನಿ, ಭಾರತಕ್ಕಾಗಿ 130 ಅಣ್ವಸ್ತ್ರವನ್ನ ನಾವು ಇಟ್ಟಿದ್ದೇವೆ ಅನ್ನೋದನ್ನ ಇವರಿಗೆ ಅವರು ಬರೀ ಎವ್ರಿ ಟೈಮ್ ಹೇಳ್ತಾ ಇರೋದೇ ಅದೊಂದು ಪಾಯಿಂಟು, ಅಣ್ವಸ್ತ್ರ ಅಣ್ವಸ್ತ್ರ ಅಣ್ವಸ್ತ್ರ. ಅಕಸ್ಮಾತ್ ಈಗಿನ ಪರಿಸ್ಥಿತಿ ನೋಡ್ತಾರೆ, ಅಲ್ಲೂ ಒಂಥರ ಕೋಲ್ಡ್ ವಾರ್ ಶುರುವಾಗಂಗಿದೆ. ಪಾಕಿಸ್ತಾನದಲ್ಲೇ ಪರ ವಿರೋಧ ಅಂತ ಇದೆ. ನಿಮಗೆ ಅನ್ಸುತ್ತಾ ಸರ್ ಪಾಕಿಸ್ತಾನದಲ್ಲಿ ನೆಟ್ಟಿಗೆ ಊಟಕ್ಕೆ ಗತಿ ಇಲ್ಲ ಇನ್ನು? ಪೇಪರಲ್ಲಿ ನೋಡ್ತೀವಿ, ಯಾಕೆ ನಾವು ಖುದ್ದಾಗಿ ಅಲ್ಲಿ ಹೋಗಿ ನೋಡಿಲ್ಲ.
ಈ ಪೇಪರು ಅವು ಇವೆಲ್ಲ ನೋಡಿದಾಗ ಸುದ್ದಿ ಸಂಸ್ಥೆಗಳಲ್ಲಿ ಅವ್ರು ಒಂಥರ ಏನು ಅವ್ರ ಅವರೆಲ್ಲ ಡಿಪೆಂಡೆನ್ಸಿ ಇಲ್ಲ, ಡಿಪೆಂಡೆನ್ಸಿ ಜಾಸ್ತಿ ಅವ್ರದ್ದು, ಇಂಡಿಪೆಂಡೆಂಟ್ ಇಲ್ಲ ಅವರು. ನಮ್ಮ ಥರ ಒಂದು GDP ಗ್ರೋತ್ ಆಗಲಿ ಮತ್ತೊಂದು ಅಲ್ಲಿ ಕಟ್ಟೆ ಕಡೆ ಇರೋರು, ಅಲ್ಲಿ ಅತಂತ್ರ. ಆಮೇಲೆ ಅಲ್ಲಿ ರಾಜಕಾರಣಿಗಳು ಅಷ್ಟೇ, ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಜನಸಾಮಾನ್ಯ ನಮ್ಮ ದೇಶದ ವಿರುದ್ಧ ಎತ್ಕಟ್ಟಿ ಹಂಗೆ ಹಿಂಗೆ ಅಂತ ಒಂದು ಜಾತಿ ಧರ್ಮ ಎಲ್ಲ ಮಾಡಿ ಅಲ್ಲಿರೋ ಹಿಂದೂಗಳಿಗೆಲ್ಲ ಅವರು ತೊಂದರೆ ಕೊಟ್ಟು ಎಲ್ಲ ಮಾಡೋದ್ರಿಂದ ಒಂದು ದೇಶದ ಒಂದು ಜಾಗತಿಕ ಸಮಸ್ಯೆ ಆಗ್ತದೆ ಇದು. ಸರ್ ನೀವು ಹೇಳಿದ್ರಿ ಯುದ್ಧ ಮಾಡಿ ಮುಗಿಸ್ಬೇಕು ಅನ್ನುವಂಥದ್ದನ್ನ. ಸೊ ಯುದ್ಧ ಮಾಡಿದ್ರೆ ಎರಡೂ ದೇಶಕ್ಕೂ ಕೂಡ ಆರ್ಥಿಕವಾಗಿ ಪೆಟ್ಟೆ ಅದರಲ್ಲಿ ಯಾರು ಮೇಲ್ಗೈ ಸಾಧಿಸ್ತಾರೆ ಅವ್ರು ಸಾಧಿಸ್ತಾರೆ. ನೋಡೋಣ, ನಮ್ಮ ಪವರ್ ನಮಗೆ ಜಾಸ್ತಿ ಇದೆ ಅಂತ ನಮಗೆ ನಂಬಿಕೆ ಇದೆ ದೇಶದಲ್ಲಿ, ನಮ್ಮ ದೇಶದ್ದು. ಅವರು ಇವೆಲ್ಲ ನೋಡ್ತಾ ಇದ್ದಾಗ ಅವ್ರು ಬರೀ ಪೇಪರ್ ಟೈಗರ್ಸ್, ಅವರು ಬರೀ ಬಾರ್ಡ್ರಲ್ಲಿ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಬಾಂಬ್ ಹಿಂಗೆ ನರೆಮೇಧ ಮಾಡ್ಕೊಂಡು ಇದ್ದಾರೆ. ಈಗ ನಮ್ಮ ದೇಶದಲ್ಲಿ ಹೋಗಿ ನಾವು ಅಲ್ಲಿ ಟೆರರಿಸಮ್ ಸ್ಟಾರ್ಟ್ ಮಾಡ್ಬೋದಲ್ಲ ಪಾಕಿಸ್ತಾನದಲ್ಲಿ, ಅದು ಬೇಡ ನಮಗೆ. ಅದನ್ನು ಅವರು ಟೆರರಿಸಮ್ ಎಲ್ಲಿದೆ ಎಲ್ಲಿ ಹುಟ್ಟಿತು ಅಲ್ಲೇ ಸಾಯಿಸ್ಬೇಕದು. ಓಕೆ, ಸೊ ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆಯ ಬಗ್ಗೆ? ಘಟನೆ ಬಗ್ಗೆ ಬೇಜಾರು. ಏನಪ್ಪ ಇಷ್ಟು ಮನುಷ್ಯ ಇಷ್ಟು ಮುಂದುವರೆದ್ರೂ ಇನ್ನೂ ಆ ಥರ ನಡೀತಾ ಇದೆಯಲ್ಲ ಹಿಂಸೆಗಳು. ಇಷ್ಟು ಜಾಗತಿಕವಾಗಿ ಎಷ್ಟು ಮುಂದುವರಿದೀವಿ ನಾವು. ಅಂಥದ್ರಲ್ಲಿ ಇವರು ಸುಮ್ಮನೆ ಪ್ರಪಂಚನ ಸಾವಿರಾರು ವರ್ಷಗಳ ಹಿಂದೆ ಈ ಮೊಘಲ್ ಸಾಮ್ರಾಜ್ಯ ರಾಜ ಮಹಾರಾಜ ಕಾಲದಲ್ಲಿದ್ದಲ್ಲ ಅದು ಹಿಂದಕ್ಕೆ ತಗೊಂಡೋಗ್ತಾವ್ರು, ತುಂಬ ಹಿಂದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿ.